ಸ್ನೇಹಿತರೆ ನಮಸ್ಕಾರ. ಹುಬ್ಬಳ್ಳಿ ಮತ್ತು ಧಾರವಾಡದ ನಡುವೆ ಅತ್ಯಂತ ರಾಜ ಗಾಂಭೀರ್ಯದಿಂದ ಮೆರಿತಿರೋ ಉಣಕಲ್ ಏರಿಯಾ ಬರೀ ಒಂದು ಲೊಕೇಶನ್ ಅಲ್ಲ, ಇದು ಹುಬ್ಬಳ್ಳಿಯ ಎಮೋಷನ್. ನೀವು ಅವಳಿ ನಗರಗಳ ನಡುವೆ ಓಡಾಡುವಾಗ ಇಲ್ಲಿನ ಕೆರೆಯ ದಂಡೆಯ ಮೇಲೆ ಒಂದ್ಸಲನಾದ್ರೂ ಗಾಳಿ ಸೇವಿಸೋಕೆ ನಿಂತೇ ಇರ್ತೀರಾ. ಯಾಕಂದ್ರೆ ಇಲ್ಲಿನ ಕೆರೆ ಮತ್ತು ದೇವಸ್ಥಾನಗಳು ನೀಡುವ ನೆಮ್ಮದಿ ಬೇರೆಲ್ಲೂ ಸಿಗೋಕೆ ಸಾಧ್ಯವೇ ಇಲ್ಲ ಅನ್ನೋದು ಅಕ್ಷರಶಃ ಸತ್ಯ. ಈ ಸಾಂಸ್ಕೃತಿಕ ಹಬ್ನ ಇಂಚಿಂಚು ಮಾಹಿತಿಯನ್ನ ನೋಡೋಣ. ಉಣಕಲ್ ಕೆರೆ ಹುಬ್ಬಳ್ಳಿಯ ಅಸಲಿ ಮರೈನ್ ಡ್ರೈವ್. ಉಣಕಲ್ ಅಂದ ತಕ್ಷಣ ಕಣ್ಮುಂದೆ ಬರೋದು ಆ ವಿಶಾಲವಾದ ಉಣಕಲ್ ಕೆರೆ. ಸುಮಾರು 110 ವರ್ಷಗಳಿಗೂ ಹೆಚ್ಚು ಹಳೆಯದಾದ ಈ ಕೆರೆ ಹುಬ್ಬಳ್ಳಿಯ ಬಾಯಾರಿಕೆ ನೀಗಿಸೋ ಜಲಮೂಲ ಮಾತ್ರವಲ್ಲ, ಇದು ನಗರದ ಅತಿ ದೊಡ್ಡ ಪಿಕ್ನಿಕ್ ಸ್ಪಾಟ್ ಕೂಡ ಹೌದು. ವಿವೇಕಾನಂದ ಪವರ್. ಕೆರೆಯ ಮಧ್ಯದಲ್ಲಿರೋ ಸ್ವಾಮಿ ವಿವೇಕಾನಂದರ ಆ ಬೃಹತ್ ಪ್ರತಿಮೆಯನ್ನ ನೋಡಿದ್ರೆ ನಮ್ಗೆ ಕನ್ಯಾಕುಮಾರಿಯ ನೆನಪಾಗೋದು ಗ್ಯಾರಂಟಿ. ಸಂಜೆ ಹೊತ್ತಿನ ಮಜಾ. ಸಂಜೆ ಸೂರ್ಯ ಮುಳುಗುವಾಗ ಕೆರೆಯ ದಂಡೆಯ ಮೇಲೆ ಕೂತು ಐಸ್ ಕ್ರೀಮ್ ತಿಂತ ಹರಟೆ ಹೊಡೆಯೋ ಮಜಾನೇ ಬೇರೆ. ಇಲ್ಲಿನ ಬೋಟಿಂಗ್ ಮತ್ತು ಸುಂದರವಾದ ಪಾರ್ಕ್ ಈ ಏರಿಯಾಕ್ಕೆ ಒಂದು ಸಪರೇಟ್ ಚಾರ್ಮ್ ನೀಡಿದೆ ಮತ್ತು ಪ್ರತಿಯೊಬ್ಬ ಪ್ರೇಮಿ ಹಾಗೂ ಕುಟುಂಬಗಳಿಗೆ ಇದು ನೆಚ್ಚಿನ ತಾಣವಾಗಿದೆ. ಚಂದ್ರಮೌಳೇಶ್ವರ ಗುಡಿ 900 ವರ್ಷಗಳ ಹಿಂದಿನ ಟೈಮ್ ಮೆಷಿನ್. ನೀವು ಹಿಸ್ಟರಿ ಪ್ರೇಮಿಗಳಾಗಿದ್ರೆ ಅಥವಾ ಆರ್ಕಿಟೆಕ್ಚರ್ ಅಂದ್ರೆ ಇಷ್ಟ ಇದ್ರೆ ಇಲ್ಲಿರೋ ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಖಂಡಿತ ಭೇಟಿ ನೀಡಲೇಬೇಕು. ಯಾಕಂದ್ರೆ ಇದು ಚಾಲುಕ್ಯರ ಕಾಲದ ಕಲೆ ಎಷ್ಟು ಶ್ರೇಷ್ಠವಾಗಿತ್ತು ಅನ್ನೋದಕ್ಕೆ ಜೀವಂತ ಸಾಕ್ಷಿಯಾಗಿದೆ. ಈ ಗುಡಿಯಲ್ಲಿರೋ ಅಪರೂಪದ ಚತುರ್ಮುಖ ಲಿಂಗವನ್ನ ನೋಡೋಕೆ 2 ಕಣ್ಣು ಸಾಲದು. ಕಲ್ಲಿನಲ್ಲಿ ಕೆತ್ತಿರೋ ಆ ಕಂಬಗಳು ಮತ್ತು ಗೋಡೆಗಳ ಮೇಲಿರೋ ಕೆತ್ತನೆಗಳು ನಿಮ್ಮನ್ನ 11ನೇ ಶತಮಾನಕ್ಕೆ ಕರ್ಕೊಂಡು ಹೋಗೋದು ಪಕ್ಕ. ರಾಷ್ಟ್ರೀಯ ಸ್ಮಾರಕವಾಗಿರೋ ಈ ದೇವಸ್ಥಾನ ಇಂದಿಗೂ ಸುಸ್ಥಿತಿಯಲ್ಲಿದ್ದು ಹುಬ್ಬಳ್ಳಿಯ ಇತಿಹಾಸದ ಗತ್ತನ್ನ ಇಡೀ ಜಗತ್ತಿಗೆ ಸಾರ್ತಿದೆ. ಇದು ನಮ್ಮ ಮಣ್ಣಿನ ಅಸಲಿ ಹೆಮ್ಮೆ ಮತ್ತು ಗೌರವದ ಸಂಕೇತವಾಗಿದೆ ಅಂದ್ರೆ ತಪ್ಪಾಗಲ್ಲ. ಸಿದ್ದಪ್ಪಜ್ಜನ ಮಠ ಮತ್ತು ಆಧ್ಯಾತ್ಮಿಕ ವೈಬ್. ಉಣಕಲ್ ಅಂದ್ರೆ ಅಲ್ಲಿನ ಭಕ್ತಿ ಮತ್ತು ನಂಬಿಕೆಯೂ ಅಷ್ಟೇ ಸ್ಟ್ರಾಂಗ್ ಆಗಿದೆ. ಇಲ್ಲಿನ ಸಿದ್ದಪ್ಪಜ್ಜನ ಮಠ ಈ ಏರಿಯಾದ ಆಧ್ಯಾತ್ಮಿಕ ಶಕ್ತಿ ಕೇಂದ್ರವಾಗಿದೆ ಅಂದ್ರೆ ಅತಿಶಯೋಕ್ತಿಯಲ್ಲ. ಪ್ರತಿ ವರ್ಷ ಇಲ್ಲಿ ನಡೆಯೋ ಅಜ್ಜನವರ ಜಾತ್ರೆಗೆ ಉತ್ತರ ಕರ್ನಾಟಕದ ಮೂಲೆ ಮೂಲೆಯಿಂದ ಸಾವಿರಾರು ಜನ ಬರ್ತಾರೆ. ಇನ್ನು ಇತ್ತೀಚೆಗೆ ಇಲ್ಲಿ ತಲೆ ಎತ್ತಿರೋ ಭವ್ಯವಾದ ಇಸ್ಕಾನ್ ದೇವಸ್ಥಾನವೂ ಕೂಡ ಉಣಕಲ್ನ ಪಾವಿತ್ರ್ಯತೆಯನ್ನ ಮತ್ತಷ್ಟು ಹೆಚ್ಚಿಸಿದೆ. ನೀವು ಪೀಸ್ ಆಫ್ ಮೈಂಡ್ ಹುಡುಕ್ತಿದ್ರೆ ಇಲ್ಲಿನ ಮಠ ಮತ್ತು ದೇವಸ್ಥಾನಗಳಿಗೆ ಒಮ್ಮೆ ಭೇಟಿ ನೀಡಿ. ಇಲ್ಲಿನ ಶಾಂತಿಯುತ ವಾತಾವರಣವು ನಿಮ್ಮ ಎಲ್ಲ ಟೆನ್ಷನ್ ಅನ್ನ ದೂರ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸ್ಟೂಡೆಂಟ್ಸ್ ಅಡ್ಡ ಮತ್ತು ಚುರುಕಾದ ಕನೆಕ್ಟಿವಿಟಿ. ಉಣಕಲ್ ಬರೀ ಹಳೆಯ ದೇವಸ್ಥಾನಗಳಿಗೆ ಸೀಮಿತವಾಗಿಲ್ಲ, ಇದು ಹುಬ್ಬಳ್ಳಿಯ ಅತ್ಯಂತ ಮಾಡರ್ನ್ ಮತ್ತು ಬ್ಯುಸಿ ಏರಿಯಾ ಕೂಡ ಹೌದು. ಇಲ್ಲಿನ ಎನರ್ಜಿ ಸದಾ ಕಾಲ ಹೈ ಆಗಿರ್ತದೆ. ಎಜುಕೇಶನ್ ಹಬ್. ಹತ್ತಿರದಲ್ಲೇ ಇರೋ ಪ್ರಖ್ಯಾತ KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯಿಂದಾಗಿ ಉಣಕಲ್ ಯಾವಾಗಲೂ ವಿದ್ಯಾರ್ಥಿಗಳ ಸಂಭ್ರಮದಿಂದ ಗೀಜಿಗುಡ್ತಿರ್ತದೆ. ಚಿಗರಿ ಬಸ್ ಹವಾ. ಹುಬ್ಬಳ್ಳಿ ಧಾರವಾಡ BRTS ನ ಮೇನ್ ಜಂಕ್ಷನ್ ಇದಾಗಿರೋದ್ರಿಂದ ಕನೆಕ್ಟಿವಿಟಿ ಸಖತ್ ಈಸಿ ಆಗಿದೆ. ದೊಡ್ಡ ದೊಡ್ಡ ಕೆಫೆಗಳು, ಆಸ್ಪತ್ರೆಗಳು ಮತ್ತು ಶಾಪಿಂಗ್ ಮಾಲ್ಗಳಿಗೆ ಇದು ಹತ್ತಿರ ಇರೋದ್ರಿಂದ ವಾಸ ಮಾಡೋಕೆ ಇದು ಹುಬ್ಬಳ್ಳಿಯ ಬೆಸ್ಟ್ ಏರಿಯಾಗಳಲ್ಲಿ ಒಂದು ಅನ್ನೋದು ಎಲ್ಲರ ಅಭಿಪ್ರಾಯವಾಗಿದೆ. ನೃಪತುಂಗ ಬೆಟ್ಟದ ನೆರಳು ಮತ್ತು ಲೈಫ್ ಸ್ಟೈಲ್. ಉಣಕಲ್ನ ಪಕ್ಕದಲ್ಲೇ ಇರೋ ನೃಪತುಂಗ ಬೆಟ್ಟಕ್ಕೆ ಹೋದ್ರೆ ಇಡೀ ಹುಬ್ಬಳ್ಳಿ ನಗರವನ್ನ ಕಣ್ತುಂಬಿಕೊಳ್ಳಬಹುದು. ಇಲ್ಲಿನ ಸೌಂದರ್ಯವು ಪ್ರವಾಸಿಗರನ್ನ ಮಂತ್ರ ಮುಗ್ಧರನ್ನಾಗಿ ಮಾಡ್ತದೆ. ಇಲ್ಲಿನ ಜನ ಬಹಳ ಸ್ನೇಹಪರರು ಮತ್ತು ಸಂಪ್ರದಾಯದ ಜೊತೆಗೆ ಆಧುನಿಕತೆಯನ್ನ ಒಪ್ಪಿಕೊಂಡವರು. ಮಾಡರ್ನ್ ರೆಸ್ಟೋರೆಂಟ್ಗಳ ಪಕ್ಕದಲ್ಲೇ ಹಳ್ಳಿಯ ರುಚಿರೋ ಖಾನಾವಳಿಗಳು ಇಲ್ಲಿನ ವಿಶೇಷತೆಯಾಗಿದೆ. ಇಲ್ಲಿನ ವಾತಾವರಣ ಎಷ್ಟು ಕೂಲ್ ಆಗಿದೆ ಅಂದ್ರೆ ನೀವು ಒಮ್ಮೆ ಇಲ್ಲಿ ಓಡಾಡಿದ್ರೆ ನಿಮ್ಗೆ ಹುಬ್ಬಳ್ಳಿಯ ಅಪ್ಪಟ ಮಣ್ಣಿನ ಗುಣ ಮತ್ತು ಪ್ರೀತಿ ಪಕ್ಕ ಅರ್ಥ ಆಗುತ್ತೆ. ಇದು ಸದಾಕಾಲ ನಿಮ್ಮ ನೆನಪಿನಲ್ಲಿ ಉಳಿಯುವಂತಹ ಒಂದು ಸುಂದರವಾದ ಮತ್ತು ವೈಬ್ರೆಂಟ್ ಏರಿಯಾ ಆಗಿದೆ. ಉಣಕಲ್ ಅಂದ್ರೆ ಅದು ಹುಬ್ಬಳ್ಳಿಯ ಸಂಸ್ಕೃತಿಯ ಉಸಿರು ಮತ್ತು ಪ್ರಕೃತಿಯ ಮಡಿಲು. ಇಲ್ಲಿ ಇತಿಹಾಸದ ಗಾಂಭೀರ್ಯ ಇದೆ ಮತ್ತು ಯುವ ಜನತೆಯ ಉತ್ಸಾಹವೂ ಇದೆ. ನೀವು ಉಣಕಲ್ ಕೆರೆಯ ದಂಡೆಯ ಮೇಲೆ ಕುಳಿತು ಯಾವತ್ತಾದ್ರೂ ಸೂರ್ಯಾಸ್ತ ನೋಡಿದ್ದೀರಾ? ಅಲ್ಲಿನ ನಿಮ್ಮ ಫೇವ್ರೆಟ್ ಫುಡ್ ಯಾವುದು? ಕಮೆಂಟ್ ಬಾಕ್ಸ್ ನಲ್ಲಿ ಶೇರ್ ಮಾಡಿ. ನಿಮ್ಮ ಏರಿಯಾ ಬಗ್ಗೆ ಕೂಡ ತಿಳ್ಕೊಳ್ಬೇಕಾ? ನಿಮ್ಮ ಏರಿಯಾ ಯಾವುದು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತಾ? ಹುಬ್ಬಳ್ಳಿ ಹಾಗೂ ಧಾರವಾಡದ ಮಧ್ಯೆ ಇರುವ ಉಣಕಲ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನ ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಹಾಗೂ ಫಾಲೋ ಮಾಡಿ.